ಮಾಗಡಿ ತಾಲೂಕು ತಿಪ್ಪಸಂದ್ರ ಹೋಬಳಿಯ ವಿವಿಧ ಇಲಾಖೆಯ ಕಟ್ಟಡಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನಾ ಸಮಾರಂಭ ಶಾಸಕರಾದ ಶ್ರೀ ಬಾಲಕೃಷ್ಣ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಎಸ್ ರವಿಯವರು ಗ್ಯಾರಂಟಿ ಅನುಷ್ಠಾನ ಯೋಜನೆ ಅಧ್ಯಕ್ಷರಾದ ಎಚ್.ಎಂ. ರೇವಣ್ಣರವರಿಂದ ನೆರವೇರಿತು. ಪ್ರಮುಖವಾಗಿ ತಿಪ್ಪಸಂದ್ರ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಸಂಘದ ನೂತನ ಕಟ್ಟಡ ಉದ್ಘಾಟನೆ, ತಿಪ್ಪಸಂದ್ರ ಗ್ರಾಮ ಪಂಚಾಯಿತಿ ಸಭಾಂಗಣ ಕಟ್ಟಡದ ಉದ್ಘಾಟನೆ, ನಾಡ ಕಚೇರಿ ಉದ್ಘಾಟನೆ, ರೈತ ಸಂಪರ್ಕ ಕೇಂದ್ರದ ಗೋದಾಮು ಕಟ್ಟಡದ ಶಂಕುಸ್ಥಾಪನೆ, ರಸ್ತೆ ಮತ್ತು ಚರಂಡಿಗಳ ಗುದ್ದಲಿ ಪೂಜೆ ಕಾರ್ಯಕ್ರಮ ನೆರವೇರಿತು. ತಿಪ್ಪಸಂದ್ರ ಹೋಬಳಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ. ಪ್ರಮುಖವಾಗಿ ತಿಪ್ಪಸಂದ್ರ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ನೂತನವಾದಂಥ ಕಟ್ಟಡ, ಅದರ ಜೊತೆಯಲ್ಲಿ ನಮ್ಮ ಡೈರಿ ತಿಪ್ಪಸಂದ್ರದಲ್ಲಿ ನಾಡ ಕಚೇರಿಯ ನೂತನವಾದಂಥ ನಾಡ ಕಚೇರಿಯ ಉದ್ಘಾಟನೆ ಮತ್ತು ಗ್ರಾಮ ಪಂಚಾಯಿತಿಯ ನೂತನ ಸಭಾಭವನ ಕಟ್ಟಡದ ಉದ್ಘಾಟನೆ, ನೂತನವಾಗಿ ಕಟ್ಟಿರತಕ್ಕಂಥ ಹಾಲು ಒಕ್ಕೂಟದ ಕಟ್ಟಡದ ಉದ್ಘಾಟನೆ ಮತ್ತು ರೈತ ಸಂಪರ್ಕ ಕೇಂದ್ರದ ಶಂಕುಸ್ಥಾಪನೆ, ಗೋದಾಮಿನ ಶಂಕುಸ್ಥಾಪನೆಯನ್ನ ನೆರವೇರಿಸಿಕೊಟ್ಟಂತ, ಈಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂಥ ಕರ್ನಾಟಕ ಘನ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಅಧ್ಯಕ್ಷರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಎಚ್.ಎಂ. ರೇವಣ್ಣರವರೇ, ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂಥ ನಮ್ಮ ನಾಯಕರು, ಸನ್ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು ಆದಂಥ ಸನ್ಮಾನ್ಯ ರವಿಯಣ್ಣವರೇ, ಬಿಡಿಸಿ ಬ್ಯಾಂಕಿನ ಮಾನ್ಯ ಅಧ್ಯಕ್ಷರು ಆತ್ಮೀಯರಾದಂಥ ಸನ್ಮಾನ್ಯ ಎಂ.ಡಿ. ವಿಜಯದೇವಣ್ಣವರೇ, ಈ ಒಂದು ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಕೆ. ಕೃಷ್ಣಮೂರ್ತಿರವರೇ, ಹಾಲು ಒಕ್ಕೂಟದ ನಿರ್ದೇಶಕರುಗಳಾದಂಥ ಸನ್ಮಾನ್ಯ ನರಸಿಂಹಮೂರ್ತಿರವರೇ, ರಾಜಣ್ಣವರೇ, ಬಿಡಿಸಿ ಬ್ಯಾಂಕಿನ ನಿರ್ದೇಶಕರಾದಂಥ ಸೋದರ ಎಚ್.ಎನ್. ಅಶೋಕ್ರವರೇ ಮತ್ತು ಎಂ.ಕೆ. ಧನಂಜಯರವರೇ, ಈ ಒಂದು ಇದೇನಂದ್ರೆ ಅಥವಾ ವಿ ಪ್ರಾಕಾಯಿಗೆ ಏನು ಇಷ್ಟೊಂದು ಉದ್ದಕ್ಕೆ ಹಾಕಿದಿರಲ್ಲಪ್ಪ ನೀವು. ಕೃಷಿ ಪತ್ತಿನ ಸಹಕಾರ ಸಂಘ ಸಾಕಲ್ವಾ, ವಿವಿಧೋದ್ದೇಶ ಸಾಕಬೇಕಾದ್ರೆ ಅದರ ಅಧ್ಯಕ್ಷರಾದಂಥ ಸನ್ಮಾನ್ಯ ಟಿ.ಜಿ. ವೆಂಕಟೇಶ್ ಅವರೇ, ಮತ್ತೆ ಈ ಪಂಚಾಯಿತಿಯ ಅಧ್ಯಕ್ಷರಾದಂಥ ಸೋದರಿ ಶ್ರೀಮತಿ ವೀಣಾರವರೇ, ಉಪಾಧ್ಯಕ್ಷರಾದಂಥ ಶ್ರೀಮತಿ ಜಯಮ್ಮರವರೇ, ಹಿರಿಯ ಮುಖಂಡರುಗಳಾದಂಥ ರಾಮಣ್ಣವರೇ, ನಮ್ಮ ಸೋಮಣ್ಣವರೇ, ಮತ್ತು ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗೌರವಾನ್ವಿತ ನಮ್ಮ ಎಲ್ಲ ಮುಖಂಡರುಗಳೇ, ಇಲ್ಲಿ ಬಂದಿರತಕ್ಕಂಥ ಯಾವತ್ತು ನನ್ನ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮ ಸ್ನೇಹಿತರೆ, ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ. ಬಹುಶಃ ತಮ್ಮಾಜಿಯವರು ನಮ್ಗೆ ಎಲ್ರಿಗಿನ ಚೆನ್ನಾಗಿ ಮಾತಾಡ್ತಾರೆ. ಎಲ್ಲ ಸೇರಿಸಿ ಹೇಳ್ಬಿಟ್ಟವ್ರು ಯಾಕೆ ಮಾಡ್ತಾ ಇದೀವಿ, ಏನು ಮಾಡ್ತಾ ಇದೀವಿ. ನಮ್ಮ ಭಾಷಣ ಏನು ಅವಶ್ಯಕತೆ ಇರಲಿಲ್ಲ, ಆದರೂ ಅಧ್ಯಕ್ಷತೆ ಭಾಷಣ ಅದಕ್ಕೆ ಮೊದಲೇ ಶುರು ಮಾಡಿಸ್ಬಿಡಿ, ನಾವು ಬರೋಕ್ಕಿಂತ ಮುಂಚೆ ಅಂತ ಹೇಳಿದ್ವಲ್ಲಪ್ಪ. ರವಿಯಣ್ಣರು ಕೂಡ ಎಲ್ಲ ವಿಚಾರ ಹೇಳಿದ್ರು, ಯಾವ ರೀತಿ ಸಂಘ ನಡೀತಾ ಇದೆ ಅಂತೇಳಿ. ಅದರಲ್ಲೂ ಕೂಡ ವಿಶೇಷವಾಗಿ ಮಾಗಡಿ ತಾಲೂಕಿನಲ್ಲಿ ಬಹುಶಃ ನನಗೆ ಗೊತ್ತಾದಾಗಿಂದನೂ ಕೂಡ ನಮ್ಮ ಕುಟುಂಬದವರು ಅದಕ್ಕೆ ಡೈರೆಕ್ಟ್ ಆಗಿದ್ದಾರೆ. ನಮ್ಮ ಚಿಕ್ಕಪ್ಪ ಅವರಾದಂಥ ನರಸಪ್ಪನವರು, ತಮ್ಮಾಜಿಯವರ ತಂದೆ ಇರ್ಬೋದು, ನಂತರ ನಾರಾಯಣ ಸ್ವಾಮಿ ಅವರು ನಮ್ಮ ಇನ್ನೊಬ್ಬರು ಚಿಕ್ಕಪ್ಪ ಅವರು, ಅದಾದಮೇಲೆ ಸನ್ಮಾನ್ಯ ಅಶೋಕ್ ಅಣ್ಣ ಅವ್ರಿಗೆ ಅದು
ಅಧಿಕಾರವನ್ನು ತಗೊಳಕ್ ಕೊಟ್ಟಿದ್ದೀರಾ. ಆದ್ರೂ ಕೂಡ ಸತತವಾಗಿ ಸಹಕಾರ ಸಂಘ ನಮ್ಮ ಕೈಲಿದ್ರು ಕೂಡ ಎಲ್ಲೂ ಒಂದು ಕಿಂಚಿತ್ತು ಒಂದು ಕಪ್ಪು ಚುಕ್ಕೆ ಬರೆದಿರ್ತಕ್ಕಂಥ ರೀತಿಯಲ್ಲಿ ರೈತರಿಗೆ ಅನ್ಯಾಯ ಆಗಿರ್ತಕ್ಕಂಥ ರೀತಿಯಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಸುಮಾರು 35-40 ವರ್ಷಗಳಿಂದ ನಮ್ಮ ಕೈಲಿದೆ. ಯಾವ್ದಾದ್ರು ಒಂದು ಕಪ್ಪು ಚುಕ್ಕೆ ತೋರಿಸ್ಬೋದು ಯಾರಾದ್ರೂ. ಇವಾಗ ಬಹುಶಃ ಆ ತರ ಇದಿರೋದು ಎಷ್ಟು ದುರುಪಯೋಗಗಳು ಆಗ್ತಾ ಇದ್ವು. ಯಾವುದೇ ಒಂದು ದುರುಪಯೋಗಕ್ಕೆ ಅವಕಾಶವನ್ನ ಮಾಡಿಕೊಡದೆ ಸತತವಾಗಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ದಿಕ್ಕಿನಲ್ಲಿ ನಾವು ಪ್ರಾಮಾಣಿಕವಾಗಿ ನಮ್ಮ ಕುದೂರು ವರ್ಷಮೂರ್ತಿ ಅವರಿದ್ರು. ವರ್ಷಮೂರ್ತಿ ಅವ್ರಿಗೂ ನಾವೇ ಸಹಕಾರ ಕೊಟ್ಟಿದ್ದು. ಅವಾಗ ನಾವೇ ಸಹಕಾರ ಕೊಟ್ಟು ಅವ್ರು ಚುನಾವಣೆ ಗೆಲ್ಲಿಸಿದ ನಂತರ ನರಸಿಂಹಮೂರ್ತಿರವರು ಸತತವಾಗಿ 6 ಬಾರಿ ಮಾಡಿದ್ದೀವಿ. ಅಲ್ಲೂ ಕೂಡ ಯಾವುದೇ ಲೋಪ ಆಗಿರ್ತಕ್ಕಂಥ ರೀತಿಯಲ್ಲಿ ರೈತರಿಗೆ ಅನ್ಯಾಯ ಆಗಿರ್ತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಸಹಕಾರ ಸಂಘವನ್ನ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿದ್ದೀವಿ. ಬಹುಶಃ ಮುಂದಿನ ದಿವಸದಲ್ಲೂ ಕೂಡ ತಮ್ಮೆಲ್ಲರ ಆಶೀರ್ವಾದದಿಂದ ಅದನ್ನ ಮುನ್ನಡೆಸ್ಕೊಂಡು ಹೋಗ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅದು ಯಾವ ರೀತಿ ಸದುಪಯೋಗ ಆಗ್ತದೆ ಅಂತಕ್ಕಂಥ ವಿಚಾರವನ್ನ ರವಿ ಅಣ್ಣವರು ತಮ್ಮೆಲ್ಲರೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸಹಕಾರ ಸಂಘದ ಪ್ರಯೋಜನಗಳೇನು ಅಂತ ಅಶೋಕ್ ಅವರು ಕೂಡ ಹೇಳಿದ್ದಾರೆ, ರವಿ ಅಣ್ಣವರು ಕೂಡ ಹೇಳಿದ್ದಾರೆ. ಅದರಿಂದ ನಾವು ಸಂಪೂರ್ಣವಾಗಿ ಸಹಕಾರ ಸಂಘ ಎಲ್ಲಿ ಶಕ್ತಿಯುತವಾಗಿರ್ತದೆ ಅಲ್ಲಿ ತಾಲೂಕಿನ ರೈತರಿಗೆ ಹಣಕಾಸಿನ ವ್ಯವಹಾರ ಜಾಸ್ತಿ ಕೂಡ ಆಗ್ತದೆ. ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ನೋಡಿದ್ರೆ ಸಹಕಾರ ಸಂಘಗಳ ಮುಖಾಂತರ ಬಂದಂತವ್ರು ಇವತ್ತು ರಾಜಕಾರಣಿಗಳು MLA-ಗಳಾಗಿರ್ತಕ್ಕಂಥದ್ದು, ಮಂತ್ರಿಗಳಾಗಿರ್ತಕ್ಕಂಥದ್ದು, ಅಧಿಕಾರದ ಚುಕ್ಕಾಣಿಯನ್ನ ಇಡಬೇಕಾದ್ರೆ ಸಹಕಾರ ಸಂಘದ ಮುಖಾಂತರ ರಾಜಕೀಯಕ್ಕೆ ಪಾದಾರ್ಪಣೆಯನ್ನ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಅದರಿಂದ ಇವತ್ತು ಸಹಕಾರ ಸಂಘ ಬಹಳ ಮುಖ್ಯ. ಅದು ರೈತರಿಗೆ ನಮ್ಗನ್ಸ್ಬೋದು ಯಾವ್ದು ಬಿಡ್ರಿ 3 ಲಕ್ಷ ಸಾಲ ಅಂತ. ಆದ್ರೆ ಒಬ್ಬ ರೈತ ಅವನಿಗೆ 3 ಲಕ್ಷ ಸಾಲ ಅಂದ್ರೆ ದೊಡ್ಡದು. ಆದ್ರೆ ಅದು ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸಿಗ್ತಕ್ಕಂಥ ವಾತಾವರಣ. ಆಮೇಲೆ ಅದ್ರ ಜೊತೆಯಲ್ಲಿ ನಮ್ಮ ಯುವಕರು ಕೂಡ ಅರ್ಥ ಮಾಡ್ಕೋಬೇಕು. ಇವತ್ತು ನಾವೇನಾದ್ರು ಕೆಲಸಕ್ಕೆ ಸೇರ್ಕೊಂಡ್ರೆ ಬೆಂಗಳೂರಿನಲ್ಲಿ 15,000 18,000 ಸಂಬಳ ಕೊಡ್ತಾರೆ. ಆದ್ರೆ ನಾವೇ ಸ್ವಂತ ಉದ್ಯೋಗವನ್ನ ಪ್ರಾರಂಭ ಮಾಡಿದ್ರೆ ಕಡಿಮೆ ಬಡ್ಡಿ ದರದಲ್ಲಿ ನಾವು ಸಾಲ ತೆಗೆದುಕೊಂಡು ಹಸು ಸಾಕ್ತಕ್ಕಂಥದ್ದು, ಕುರಿ ಸಾಕ್ತಕ್ಕಂಥದ್ದು, ಹಂದಿ ಸಾಕ್ತಕ್ಕಂಥದ್ದು, ಹೈನುಗಾರಿಕೆ ಮಾಡ್ತಕ್ಕಂಥದ್ದು, ಈ ರೀತಿ ನಾವು ಒಂದು ಉದ್ಯಮವನ್ನು, ಯಾಕಂದ್ರೆ ನಾವು ಬೆಂಗಳೂರಿನಲ್ಲಿ ಹತ್ರ ಇದ್ದೀವಿ, ನಮ್ಗೇನು ಕೂಡ ನಮ್ಮ ಪದಾರ್ಥಗಳನ್ನ ಮಾರ್ಲಿಕ್ಕೆ ತೊಂದರೆ ಆಗೋದಿಲ್ಲ. ಬಹಳ ಸುಲಭವಾಗಿ ನಮ್ಮ ಪದಾರ್ಥಗಳನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ವಾತಾವರಣ. ಅದರಿಂದ ನಮ್ಮ ಇವತ್ತಿನ ಯುವಕರು ಕೂಡ ಇವತ್ತು ಈ ಒಂದು ಹೈನುಗಾರಿಕೆಯನ್ನ ಅವರು ಅಳವಡಿಸ್ಕೋಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ, ಅದರ ಜೊತೆಯಲ್ಲಿ ಇವತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ರೇವಣ್ಣವರು 5 ಗ್ಯಾರಂಟಿಗಳ ಬಗ್ಗೆ ಹೇಳಿದ್ರು. 5 ಗ್ಯಾರಂಟಿಗಳನ್ನ ಸನ್ಮಾನ್ಯ ಅವತ್ತಿನ ವಿರೋಧ ಪಕ್ಷದ ನಾಯಕರು, ಇವತ್ತಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಇವತ್ತಿನ KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಈ 5 ಗ್ಯಾರಂಟಿಗಳನ್ನ ನಾವು ಚುನಾವಣೆಗೆ ಮುಂಚೆ ಘೋಷಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ಆಡ್ಕೊಂಡ್ರು ನಮ್ಮನ್ನ ನೋಡಿ ಅನೇಕ ಜನ. ಇದೇನು ಆಗ್ತದೇನ್ರಿ, ಸರ್ಕಾರ ಸುಮ್ಮನೆ ಚುನಾವಣೆಗೋಸ್ಕರ ಘೋಷಣೆ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ನಮ್ಮ ವಿರೋಧಿಗಳು ಆಡ್ಕೊಂಡ್ರು ಕೂಡ ಈ ರಾಜ್ಯದ ತಾಯಂದಿರು, ಈ ರಾಜ್ಯದ ಹೆಣ್ಣು ಮಕ್ಕಳು ಸುಮಾರು 136 ಸೀಟ್ಗಳನ್ನ ಗೆಲ್ಲಿಸೋದ್ರ ಮುಖಾಂತರ 136 ಸೀಟು ಅದೊಂದು ಇತಿಹಾಸ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರ ಮೇಲೆ ವಿಶ್ವಾಸ ಬಿಟ್ಟು ಅವ್ರ ಮಾತಿನ ಮೇಲೆ 136 ಸೀಟ್ಗಳನ್ನ ನಮ್ಮನ್ನ ಗೆಲ್ಲಿಸ್ಕೊಟ್ರು. ಸರ್ಕಾರ ಬಂದ 6 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನ ಇವತ್ತು ಅನುಷ್ಠಾನ ಮಾಡಿದ್ದೇವೆ. ಬಹುಶಃ ವಿರೋಧ ಪಕ್ಷದವರಿಗೆ ತಡ್ಕೊಳಕ್ ಆಯ್ತಾ ಇಲ್ಲ, ಬೊಬ್ಬೆ ಹೊಡಿತಾವ್ರೆ. ಏನು ಅಭಿವೃದ್ಧಿ ಕೆಲಸ ಆಗೋದಿಲ್ಲ, ಬರೀ ಗ್ಯಾರಂಟಿಗಳಿಗೆ ದುಡ್ಡು ಕೊಡ್ತಾವ್ರೆ, ಬಡವ್ರಿಗೆ ದುಡ್ಡು ಕೊಟ್ಬಿಡ್ತಾವ್ರೆ, ಬಡವ್ರಿಗೆ ಹಂಚ್ಬಿಡ್ತಾವ್ರೆ. ಅದಾನಿ ಅಂಬಾನಿಗೆ ಸಾಲ ಮನ್ನಾ ಮಾಡ್ತಾರೆ ಈ ದೇಶದ ಸರ್ಕಾರ. ಮನಮೋಹನ್ ಸಿಂಗ್ ರವರು ಈ ದೇಶದ ರೈತರ ಸಾಲವನ್ನ ಮನ್ನಾ ಮಾಡಿದ್ರು. ಒಂದು ಬಾರಿನೂ ಕೂಡ ನರೇಂದ್ರ ಮೋದಿ ಅವರು ರೈತರ ಸಾಲವನ್ನ ಮನ್ನಾ ಮಾಡಲಿಕ್ಕೆ ಹೋಗ್ಲಿಲ್ಲ. ಆ ಒಂದು ದಿಟ್ಟತನವನ್ನ ಪ್ರದರ್ಶನ ಮಾಡಲಿಲ್ಲ. ದೊಡ್ಡ ಇಂಡಸ್ಟ್ರಿಗಳು ಅದಾನಿ ಅಂಬಾನಿ ಅಂತವರ ಸಾಲಗಳನ್ನ ಮನ್ನಾ ಮಾಡ್ತಕ್ಕಂಥ ವಾತಾವರಣವನ್ನ ಕೂಡ ತಾವು ನೋಡ್ತಾ ಇದ್ದೀರಾ. ಯಾವತ್ತೂ ಕೂಡ ಮೊದಲಿಂದಲೂ ನೆಹರೂರವರ ಕಾಲದಿಂದ, ಇಂದಿರಾ ಗಾಂಧಿ ಅವರ ಕಾಲದಿಂದ, PV ನರಸಿಂಹರಾವ್, ಮನಮೋಹನ್ ಸಿಂಗ್ ಅವರ ಕಾಲದಿಂದ ಇವತ್ತಿನವರೆಗೂ ಕೂಡ ಯಾವ್ದಾದ್ರು ಒಂದು ಪಕ್ಷ ಕೇಂದ್ರದಲ್ಲಿ ರೈತರ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ನಾವು ಪ್ರಾಮಾಣಿಕವಾಗಿ ಎಲ್ಲರೂ ಕೂಡ ಒಪ್ಕೋಬೇಕಾಗ್ತದೆ. ಇವತ್ತು ಈ 5 ಗ್ಯಾರಂಟಿಗಳ ಮಧ್ಯೆ ಅಭಿವೃದ್ಧಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಹೆಂಗ ಅಭಿವೃದ್ಧಿ ಮಾಡ್ತಾ ಇದ್ದೇವೆ? ಸನ್ಮಾನ್ಯ DK ಸುರೇಶ್ ಅವರ ಆಶೀರ್ವಾದ, ಮಾಜಿ MP DK ಸುರೇಶ್ ಅವರ ಸಹಕಾರ. ನಾವೆಲ್ಲ ಒಂದ್ ಕಡೆ ನಮ್ಮ ರವಿಯನ್ನ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ನನಗೆ ಏನಪ್ಪ ನಮ್ಗೆ ಆಡಳಿತ ಪಕ್ಷ ಬರಲಿಲ್ಲ, ನಾವು ವಿರೋಧ ಪಕ್ಷದಲ್ಲಿ ಗೆಲ್ತಾ ಇದೀವಿ, ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂತಕ್ಕಂಥ ಭಾವನೆ ಇತ್ತು. ಆ ಭಾವನೆ ಹೋಗಲಾಡಿಸಿದ್ರು. ಆದ್ರೆ ಇನ್ನೊಂದು ಕೊರತೆ ಏನಂತಂದ್ರೆ ನಮ್ಮ ಜೊತೆಯಲ್ಲಿ MP ಅವ್ರು ಇಲ್ವಲ್ಲ ಅನ್ನೋದೊಂದು ಕೊರತೆ ನಮ್ಮನ್ನು ಕಾಡ್ತಾ ಇದೆ. ಇವತ್ತು ಅವ್ರು ಇದ್ಬಿಟ್ಟಿದ್ರೆ ನಮ್ಮ ತಾಲೂಕಿನ ಆ ನೀರಾವರಿ ಎಲ್ಲ ವಿಚಾರದಲ್ಲೂ ಕೂಡ
ಇವತ್ತು ನೋಡಿದ್ರ ತುಮಕೂರಿನಲ್ಲಿ ಯಾವ ರೀತಿ ಗಲಾಟೆ ನಡೀತದೆ ಅಂತೇಳಿ. ಯಾರ ಕೊಡುಗೆ ಇದು? ಯಾರ ಕೊಡುಗೆ? ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ, ಡಿ ಕೆ ಸುರೇಶ್ ಅವರ ಕೊಡುಗೆ. ಇವತ್ತೇನಾದ್ರೂ ಮಾಡಿ ನಾವು ಹೇಮಾವತಿಯನ್ನ ತರಲೇಬೇಕು ಅಂತೇಳಿ ಅನೇಕ ಜನ ಭಾಷಣ ಮಾಡ್ತಾರೆ, ಅನೇಕ ಜನ ಮಾತಾಡಿದ್ರು. ಆದ್ರೆ ಎಕ್ಸ್ಪ್ರೆಸ್ ಕೆನಾಲ್ ಮಾಡೋದ್ರ ಮುಖಾಂತರ ಏನಾದ್ರೂ ಮಾಡಿ ನಾನು ಹೇಮಾವತಿಯನ್ನ ತರಬೇಕು, ಮಾಗಡಿ ತಾಲೂಕು ಜನಕ್ಕೆ ನೀರು ಕೊಡಬೇಕು ಅಂತ ಹೇಳಿ ನಾವು ಅವ್ರು ಹೋರಾಟ ಮಾಡಿ ನಮ್ಮ ಸರ್ಕಾರ ಬಂದು 2 ತಿಂಗಳಲ್ಲಿ ಅದನ್ನ ಅನುಷ್ಠಾನ ಮಾಡಿದ್ರು. ಆದ್ರೆ ನಮ್ಮ ಜನ ಅದನ್ನ ಮರೆತು ಬಿಟ್ರು. ಇವತ್ತಿನ MP ಭವಿಷ್ಯ ಬರ್ತಾರೆ ಅನ್ಕೊಂಡಿದ್ದೆ ನಾನು. ಅವ್ರು ಬಂದ್ರೆ ಚೆನ್ನಾಗಿರೋದು, ಬರ್ಬೇಕು. ಇಂಥ ವೇದಿಕೆಗಳ ಮೇಲೆ ವಿರೋಧಿಗಳು ಕೂಡ ಇರಬೇಕು. ವಿರೋಧಿಗಳಿದ್ದಾಗಲೇ, ಚರ್ಚೆಗಳಾದಾಗಲೇ ತಾಲೂಕಿನ ಅಭಿವೃದ್ಧಿ ಆಗೋದು. ಎಲ್ಲ ಯಾವುದೋ ನಾವು ಬಂದು ಹೋದ್ಮೇಲೆ ಹೋಗ್ತಕ್ಕಂಥದ್ದಲ್ಲ. ನಾವಿದ್ದಾಗೆ ಬರ್ಬೇಕು, ವೇದಿಕೆ ಮೇಲೆ ಕೂತ್ಕೋಬೇಕು. ನೀವ್ ಇಷ್ಟು ಮಾಡ್ತಾ ಇದ್ದೀರಾ, ನಾವಿಷ್ಟು ಮಾಡ್ತೀವಿ ಈ ತಾಲೂಕಿಗೆ ಅಂತ ಹೇಳ್ಬೇಕು. ನಮ್ ಜನ ಅದೇನ್ ಮಂಗ್ ಪೂಜೆ ಹಚ್ಬಿಟ್ರು, ಏನೆಲ್ಲ ಒತ್ತು ಮಾಡಿಬಿಟ್ರು ಅವ್ರಿಗೆ. ಒಂದ್ ದಿವಸ ಎಕ್ಸ್ಪ್ರೆಸ್ ಕೆನಾಲ್ ಬಗ್ಗೆ ನಮ್ಮ MP ಅವ್ರು ಸ್ಟೇಟ್ಮೆಂಟ್ ಕೊಟ್ಟವ್ರ? ಒಕ್ಲಗರು ಮಕ್ಳು ಅನ್ಕೊಂಡು ಕುಮಾರಣ್ಣಂಗೆ ಓಟ್ ಹಾಕ್ತಾರಲ್ಲ, ಒಂದ್ ದಿವಸ ಸ್ಟೇಟ್ಮೆಂಟ್ ಕೊಟ್ರ ಮಾಗಡಿ ತಾಲೂಕಿನ ಪರವಾಗಿ ಕುಮಾರಣ್ಣ, ನಾವಿದ್ದೇವೆ, ಯಾಕಪ್ಪ ಗಲಾಟೆ ಮಾಡ್ತೀರಾ? ಮಾಗಡಿ ತಾಲೂಕು ನಮ್ದು, ನಮ್ಮ ಅಣ್ಣ ತಮ್ಮರು ಬದುಕ್ತಾರಲ್ಲಿ, ನಾವು ನೀರು ಕೊಡಬೇಕು, ಯಾರು ವಿರೋಧ ಮಾಡಬೇಡಿ ಅಂತ ಹೇಳಿ ಬಿಜೆಪಿ ಅವರಾಗಲಿ JDS ಅವರಾಗಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ತುಮಕೂರಿನ ಮುಖಂಡಗಳು ಯಾವ್ದಾರು ಕುಮಾರಣ್ಣ ಹೇಳವ್ರ? ಡಾಕ್ಟರ್ ಮಂಜುನಾಥ್ ಅವ್ರು ಬರ್ಬೋದು. ಈಗ ನಾವು ಹೋದ್ಮೇಲೆ ಬರ್ತಾರ ಅವ್ರ ಕಾರ್ಯಕ್ರಮಕ್ಕೆ. ನಾವ್ ಇದ್ದಾಗ ಬರ್ಬೇಕಂದ್ರೆ ಚರ್ಚೆ ಮಾಡ್ಬೇಕು. ನಾವು ಎದುರುಗಡೆ ಚರ್ಚೆ ಆಗ್ಬೇಕು. ಯಾರಿಗೆ ದಕ್ಷತೆ ಇರ್ತದೆ, ಯಾರು ಕೆಲಸ ಮಾಡ್ತಕ್ಕಂಥ ಆಸಕ್ತಿ ಇರ್ತದೆ, ಅವ್ರುಗಳು ಬಂದು ನಿಂತ್ಕೊಂಡು ಹೇಳ್ಬೇಕು, ನಾನು ಮಾಡ್ತೀನಿ, ಮಾಡಿ ತೀರಿಸ್ತೀನಿ ಅಂತ ಹೇಳಿ. ಅದಕ್ಕೆ ದಯಮಾಡಿ ನಮ್ಮ ಜನ ಅರ್ಥ ಮಾಡ್ಕೊಳ್ಳಿ. ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು 50 ಲಕ್ಷದ ಪೂಜೆ ಮಾಡಿದವರು ಅಷ್ಟೇನ, ಅದು ಅಭಿವೃದ್ಧಿ ಅಲ್ವಾ? ಬರೀ 50 ಲಕ್ಷದ ಅಲ್ಲ, ಈ ಹೋಬಳಿನಲ್ಲಿ ಸುಮಾರು ಒಂದು 7-8 ಕೋಟಿ ವೆಚ್ಚದಲ್ಲಿ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಇವತ್ತು ನಾವು ರಸ್ತೆಗಳಿಗೆ ದುಡ್ಡನ್ನು ಹಾಕಿಸ್ಕೊಟ್ಟಂತವರು ಡಿ ಕೆ ಸುರೇಶ್ ಅವರ ಪರಿಶ್ರಮದಿಂದ ಇವತ್ತು ನೀರನ್ನು ಕೂಡ, ಎಕ್ಸ್ಪ್ರೆಸ್ ಕೆನಾಲ್ ಅನ್ನು ಕೂಡ ಮಾಡ್ತೇವೆ, ನೀರನ್ನು ಕೂಡ ತರ್ತೇವೆ. ಮತ್ತು ನಮ್ಮ ಗುರುಗಳು ಅನೇಕ ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡಿದ್ದಾರೆ. ಇವತ್ತು ನಮ್ಮ ಸಂಸ್ಕೃತಿ ಯೂನಿವರ್ಸಿಟಿ ನಾನೇ ತಿಪ್ಸಂದ್ರದಲ್ಲಿ ಮಾಡಬೇಕು ಅಂತ ಆಲೋಚನೆ ಮಾಡಿ ಜಾಗ ಕೊಟ್ಟಂತವ್ರು. ಕಾರಣ ಏನು ಅಂತಂದ್ರೆ, ಮೊದಲಿಂದನೂ ಒಂದು ಅಣೆಪಟ್ಟಿ ತಿಪ್ಸಂದ್ರ ಮುಂದುವರೆದಿಲ್ಲ ಅಂತ. ಒಂದು ಯೂನಿವರ್ಸಿಟಿ ಆದ್ರೆ ಅದು ಬಹಳ ಚೆನ್ನಾಗಿ ಅಭಿವೃದ್ಧಿಗೆ ಬರ್ತದೆ, ಜನ ಓಡಾಟ ಜಾಸ್ತಿ ಆಗ್ತದೆ ಅಂತ ಹೇಳಿ ನಾನೇ ಆ ಜಾಗ ಕೊಟ್ಟವನು. ಆದ್ರೆ ಕಟ್ಟಬೇಕಾದ್ರೆ ತಗೊಂಡೋಗ ಕುದುರ್ ಪಕ್ಕ ಕಟ್ಬಿಟ್ಟು 25 ಎಕರೆನ ದೂರ ಆಗೋಯ್ತು. ಆ ಕಡೆಗೆ ಅಲ್ಲ, ಈ ಕಡೆಗೆ ಏನ್ ಜಾಸ್ತಿ ಕೊಟ್ಟು ವಾಪಸ್ ಇಸ್ಕೋಬಹುದು. ನಾನೀಗಾಗಲೇ ತಹಶೀಲ್ದಾರ್ರಿಗೆ ಹೇಳಿದ್ದೀನಿ, ನಾನು ಈಗಾಗಲೇ ಅವ್ರಿಗೆ 50 ಎಕರೆಗೆ ಮಾತ್ರ ಸ್ಥಗಿತ ಮಾಡಿ ಅಂತೇಳಿ. ಪಾಣಿನಲ್ಲಿ 50 ಎಕರೆಗೆ ಮಾತ್ರ, 25 ಎಕರೆ ಪ್ಲಸ್ ಇನ್ನು 25 ಎಕರೆ, 50 ಎಕರೆಗೆ ಮಾತ್ರ ಸ್ಥಗಿತ ಮಾಡಿ 50 ಎಕರೆನ ಕಾದಿಡಿ. ಮುಂದೆ ನಮ್ಗೆ ಏನಾದ್ರೂ ಕೂಡ ಸರ್ಕಾರಿ ಕೆಲಸಕ್ಕೆ ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈಗಾಗಲೇ ತಹಶೀಲ್ದಾರ್ರಿಗೆ ಹೇಳಿದ್ದೀನಿ. ತಿಪ್ಸಂದ್ರ ಹೋಬಳಿ ಅಂತಂದ್ರೆ ಮೊದಲ ಏನೋ ಒಂದು ಅಭಿಮಾನ, ಇತ್ತೀಚೆಗೆ ಯಾಕೋ ನಮ್ಗೊಂಚು ಪಟಾಕಿ ಹೊಡಿಯಕ್ಕೆ ಕಾಣಿಸ್ತಾರೆ ತಿಪ್ಸಂದ್ರು. ಆದ್ರೂ ಅನ್ಕೊಂಡಂಗೆ ಬರಲ್ಲ ಕಣ, ಫುಲ್ ಹಾಕ್ರಲ್ಲ ಹೇಳ್ರೆ, ಕಷ್ಟಪಡ್ತಿದೀವಿ. ಡಿ ಕೆ ಶಿವಕುಮಾರ್ ಇರ್ಬೋದು, ಡಿ ಕೆ ಸುರೇಶ್ ಇರ್ಬೋದು, ರೇವಣ್ಣ ಅವ್ರು ಇರ್ಬೋದು, ಬಾಲಕೃಷ್ಣ ಅವ್ರು ಇರ್ಬೋದು, ನಾವೆಲ್ಲ ನಮ್ಮ ತಾಲೂಕು ಚೆನ್ನಾಗಿರ್ಬೇಕು, ನಮ್ಮ ತಾಲೂಕು ಅಭಿವೃದ್ಧಿ ಆಗ್ಬೇಕು, ನಮ್ಮ ತಾಲೂಕು ಅನುಕೂಲ ಆಗ್ಬೇಕು ಅಂತೇಳಿ ಬಹಳ ಕಷ್ಟಪಡ್ತಾ ಇದೀವಿ. ಆ ಕಷ್ಟಕ್ಕೆ ಒಂಚೂರು ಹುಳ್ಳಿ ಮೇವು ಕೊಡ್ರಯ್ಯಪ್ಪ ನಮ್ಗೆ. ಬರೋದೇ ಇಲ್ಲ, ಕಣ್ಮುಚ್ಕೊಂಡು ಓಟ್ ಹಾಕ್ಬಿಡ್ತೀರಾ. ಬಂದು ಕಷ್ಟನೂ ಕೇಳಲ್ಲ, ಸುಖ ಯಾವ್ದಾರು ನೋಡಿದ್ರೆ ಎಂತವ್ರು ಬಂದಿರೋದನ್ನ. ಇದೊಂದು ಅವಕಾಶ ಅಲ್ವಾ? ವೇದಿಕೆ ಮೇಲೆ ನಾನು ಇದು ಮಾಡಿದ್ದೀನಿ, ಮಾಡಿಸ್ತೀನಿ. ಇಲ್ಲೊಂದು ರೈಲ್ವೆ ಸ್ಟೇಷನ್ ಮಾಡಿಸ್ತೀನಿ. ಜನಗಳಿಗೆ ಬೆಂಗಳೂರಿಂದ ಬರ್ತಕ್ಕಂಥವ್ರಿಗೆ, ಆಸ್ತಕ್ಕೆ ಹೋಗ್ತಕ್ಕಂಥವ್ರಿಗೆ, ಈ ಕಡೆ ಹೋಗೋರಿಗೆ ರೈಲ್ವೆ ಸ್ಟೇಷನ್ ಮಾಡಿ ಅಭಿವೃದ್ಧಿ ಮಾಡ್ತೀನಿ ಅಂತ MP ಅವ್ರು ಹೇಳ್ಬೋದಾಗಿತ್ತಲ್ವಾ? ಬರ್ಬೋದಾಗಿತ್ತಲ್ವಾ? ಬರ್ಬೇಕವ್ರು. ನಾವು ಅವ್ರನ್ನ ತೇಜವಾದ ಮಾಡಕ್ಕೋ ಅಥವಾ ಉತ್ಪ್ರೇಕ್ಷಕ ಮಾತಾಡ್ತಿರ್ತಕ್ಕಂಥದ್ದಲ್ಲ. ಎಲ್ಲರೂ ವೇದಿಕೆ ಮೇಲೆ ಬರ್ಬೇಕು, ಅವಾಗೇ ಅಭಿವೃದ್ಧಿ ಆಗೋದು. ವಿರೋಧಿಗಳು ವೇದಿಕೆ ಮೇಲೆ ಇದ್ದಾಗಲೇ, ಒಬ್ರಿಗೊಬ್ರು ಚರ್ಚೆ ಆದಾಗಲೇ ಅಭಿವೃದ್ಧಿ ಆಗೋದು. ಅವ್ರು ಮಾಡ್ತಾರೆ ಅಂತ ನಾವು ಮಾಡ್ತೀವಿ ಅಂತ ಅವರು. ಇದು ಒನ್ ಸೈಡ್ ಬ್ಯಾಟಿಂಗ್ ಆಗ್ಬಿಡದೆ ಇದು. ಇಂಡಿಯಾನು ಯಾವ್ದು ಬ್ಯಾಟಿಂಗ್ ಆಡ್ತಾರಲ್ಲ, ಇಂಡಿಯಾ ಆಸ್ಟ್ರೇಲಿಯಾ ಅವೆಲ್ಲ ಈಕ್ವಲ್ ಯಾವ್ದು ಅದಲ್ಲಪ್ಪ. ಈಗ ಹೊಸ್ತಾವಲ್ಲ, ಈಗ ಯಾವ ಟೀಮು? ಬಾಂಗ್ಲಾದೇಶನ ಜೋರಾಗದು ಇವಾಗ. ಐರ್ಲೆಂಡ್ ಹಿಂಗಾಗ್ಬಿಡದೆ ನಮ್ಗೆ. ಇಂಡಿಯಾ ಐರ್ಲೆಂಡ್ ಆದಂಗೆ ಆಗ್ಬಿಟ್ಟದೆ ಇದು. ಒಂದ್ ಸೈಡ್ ಬ್ಯಾಟಿಂಗ್ ಆಗ್ಬಿಟ್ಟದೆ. ಬರಬೇಕು, ವೇದಿಕೆ ಮೇಲೆ ಚರ್ಚೆ ಆಗ್ಬೇಕು. ನಮ್ಮ ಉದ್ದೇಶ ಏನು ಅಂತಂದ್ರೆ ಅಭಿವೃದ್ಧಿ ಆಗ್ಬೇಕು. ಇವತ್ತು ಏನು ನಮ್ಮ ಗುರುಗಳು ಹೇಳಿದ್ದಾರೆ, ಬಸ್ಸನ್ನ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಇವತ್ತು ಕುದೂರ್ನಲ್ಲೇ ಒಂದು ಡಿಪೋ ಮತ್ತೆ ಬಸ್ ಸ್ಟ್ಯಾಂಡ್ ಅನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ ನಾವು. ಈಗಾಗಲೇ ಅದಕ್ಕೆ ನಮ್ಮ ರಾಮಲಿಂಗ ರೆಡ್ಡಿ ಅವರು, ಉಸ್ತುವಾರಿ ಸಚಿವರು, ಅದಕ್ಕೆ ಸಹಮತವನ್ನು ಕೊಟ್ಟಿದ್ದಾರೆ. ನಮ್ಮ ಸ್ನೇಹಿತ KSRTC ಚೇರ್ಮನ್
ಸನ್ಮಾನ್ಯ ವಾಸುರವರು ಗುಬ್ಬಿ ವಾಸುರವರು ಕೂಡ ಹೇಳಿದ್ದಾರೆ. ಈಗ ಇನ್ನೇನು ಸದ್ಯದಲ್ಲೇ ಅದನ್ನು ಕೂಡ ಶಂಕುಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ನಮ್ಮ ಬಸ್ಗಳನ್ನ ನಾವೇ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ಇವತ್ತು ಸರ್ಕಾರ ನಮಗೆ ಕೊಡ್ತಾ ಇದೆ. ಆ ಕೆಲಸವನ್ನ ಮಾಡ್ತೇವೆ. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಗೆ ರಾಮನಗರದಿಂದ ಬಹುಶಃ ಅವಶ್ಯಕತೆ ಇದ್ರೆ ಮಾಡಿಕೊಡ್ತೀವಿ, ಅದೇನಿಲ್ಲ. ಬಟ್ ಅಲ್ಲಿ ಅವ್ರ ಜನ ಹತ್ತಿ ಅವ್ರಿಗೂ ಕೂಡ ಸ್ವಲ್ಪ ಏನಾದ್ರು ಕೂಡ ಡೀಸೆಲ್ ಖರ್ಚಾರು ಉಳಿದ್ರೆ ಮಾತ್ರ ಅದನ್ನ ಮಾಡ್ತಕ್ಕಂಥದ್ದು. ಒಂದು ತಿಂಗಳು ಓಡಿಸ್ತೀವಿ, ನೋಡ್ತೀವಿ ಯಾವ ರೀತಿ ಕಲೆಕ್ಷನ್ ಆಗ್ತದೆ ಅಂತೇಳಿ. ಇವತ್ತು ರಾಮನಗರದಿಂದ ತುಮಕೂರ್ಗೆ ಹೋಗ್ತಕ್ಕಂಥ ಕೆಲಸ ನಡೀತಾ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಅನೇಕ ವಿಚಾರಗಳನ್ನ ಗುರುಗಳು ಚರ್ಚೆ ಮಾಡಿದ್ದಾರೆ. ಇವತ್ತು ಡಿಗ್ರಿ ಕಾಲೇಜು ಕೂಡ ಮನವಿ ಮಾಡಿದ್ದೀನಿ ನಾನು, ಒಂದು ಡಿಗ್ರಿ ಕಾಲೇಜ್ ಕೊಡಬೇಕು ಅಂತ ಹೇಳಿ. ನಮ್ಮ ಗುರುಗಳು ಹೇಳ್ದಂಗೆ ಈ ಯೂನಿವರ್ಸಿಟಿಯನ್ನ, ಸಂಸ್ಕೃತ ಯೂನಿವರ್ಸಿಟಿಯನ್ನ ಇವತ್ತು ನಾವು ಇನ್ನೇನು ಉದ್ಘಾಟನೆ ಮಾಡ್ತೇವೆ. ಮುಖ್ಯಮಂತ್ರಿಗಳೇ, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉನ್ನತ ಶಿಕ್ಷಣ ಸಚಿವರು 3 ಜನರು ಕೂಡ ಬಂದು ಅದನ್ನ ಇನ್ನ ಕೆಲವೇ ತಿಂಗಳುಗಳಲ್ಲಿ, ಬಹುಶಃ ಫೆಬ್ರವರಿ ತಿಂಗಳಿನಲ್ಲಿ ಅದನ್ನ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ಮುಖ್ಯಮಂತ್ರಿಗಳನ್ನ ಇಲ್ಲೇ ಕಾರ್ಯಕ್ರಮ ಮಾಡೋಣ. ಆ ಸಂದರ್ಭದಲ್ಲಿ ನಮ್ಗೊಂದು ಡಿಗ್ರಿ ಕಾಲೇಜಿನ ಮುಖ್ಯಮಂತ್ರಿಗಳು ಅವರು ಬಂದ ಸವಿನೆನಪಿಗೋಸ್ಕರ ಕೊಡಬೇಕು ಅಂತಕ್ಕಂಥ ಮನವಿಯನ್ನ ನಾವು ಆ ಸಂದರ್ಭದಲ್ಲಿ ಮಾಡ್ಕೊಳ್ಳೋಣ. ನಾನು ಈಗಾಗಲೇ ಚಾಲನೆ ಕೊಟ್ಟಿದ್ದೇನೆ, ಅದ್ರ ಬಗ್ಗೆ ನಾನು ಒತ್ತು ಕೊಟ್ಟಿದ್ದೇನೆ. ಈಗಾಗಲೇ ನಾನು ನಮ್ಮ ಉನ್ನತ ಶಿಕ್ಷಣ ಸಚಿವರ ಚರ್ಚೆ ಕೂಡ ಮಾಡಿದ್ದೇನೆ. ಸಾಧಕ ಬಾಧಕಗಳನ್ನು ಅವರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಅದೊಂದೇ ಅಲ್ಲ, ಇವತ್ತು ನಮ್ಮ ಹಾಸ್ಪಿಟಲ್ ಅನ್ನ ಇಲ್ಲಿರ್ತಕ್ಕಂಥ 10 ಬೆಡ್ ಹಾಸ್ಪಿಟಲ್ ಮಾಡಿಸಿದ ಹಿಂದೆ ಚಲುವರಾಯ ಸ್ವಾಮಿ ಇರ್ತಕ್ಕಂಥ ಸಂದರ್ಭದಲ್ಲಿ 10 ಬೆಡ್ ಅದನ್ನು 30 ಬೆಡ್ಗೆ ಮೇಲ್ದರ್ಜೆಗೆ ಏರಿಸಿದ್ದೇವೆ. ಬಿಲ್ಡಿಂಗ್ ಕಟ್ಬಿಟ್ರು. ಆದ್ರೆ ಡಾಕ್ಟರ್ನು ಮತ್ತೆ 90 ಕೋರ್ಸ್ ಆಯ್ತು, ಅದನ್ನು ಕೂಡ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ವಿಶೇಷವಾದಂತ ಅಭಿಮಾನ ಇದೆ ನಮಗೆ. ಮೊದಲಿಂದನೂ ಕೂಡ ತಿಪ್ಪಸಂದ್ರ ಹೋಬಳಿ ಬಗ್ಗೆ ವಿಶೇಷವಾದಂತ ಗೌರವ ಮತ್ತು ಅಭಿಮಾನವನ್ನು ಇದೆ. ಗುರುಗಳ ಸಹಕಾರದಿಂದ ಖಂಡಿತ ನೀವೇನೇನು ಹೇಳಿದ್ರ ಕೆಲಸಗಳನ್ನೆಲ್ಲ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ಆಡಳಿತ ನಾವು ಗ್ಯಾರಂಟಿ ಮಧ್ಯೆಯೂ ಕೂಡ ಅಭಿವೃದ್ಧಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಮುಂದೊಂದು ದಿವಸ ಈ ಜಿಲ್ಲೆಯ ಮಣ್ಣಿನ ಮಗ, ಈ ಜಿಲ್ಲೆಯ ನಾಯಕ, ಈ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಕ್ಕಂಥ ಒಂದು ಅವಕಾಶ ಸಿಗ್ತದೆ. ಆವಾಗ ಇನ್ನೂ ಕೂಡ ಹೆಚ್ಚು ವೇಗವನ್ನು ನಾವು ಕೊಡ್ತಕ್ಕಂಥ ಕೆಲಸ ಮಾಡಬಹುದು. ನಮ್ಮ ಅಭಿವೃದ್ಧಿಗೆ ಹೆಚ್ಚು ವೇಗವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬಹುದು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಹೇಳ್ತಾ, ಇವತ್ತು ನಾನು ಇಲ್ಲಿ ಅಧಿಕಾರಿಗಳೆಲ್ಲ ಬಂದಿದ್ದಾರೆ, ಯಾರಿಗೂ ಕೂಡ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ತಾವು ಕೆಲಸ ಕಾರ್ಯಗಳನ್ನ ಮಾಡಬೇಕು. ಇವತ್ತು ನಾವು ಕಂದಾಯ ಭವನವನ್ನು ಇಲ್ಲಿ ಓಪನ್ ಮಾಡಿದ್ದೇವೆ. ಇಲ್ಲಿ ನಾಳೆನೇ ಶಿಫ್ಟ್ ಮಾಡ್ಬೇಕು. ನೀವು ತಹಶೀಲ್ದಾರ್ ಸಾಹೇಬ್ರೆ ಎಲ್ಲ ಇಲ್ಲಿ ಕೂತ್ ಕೆಲಸ ಮಾಡಬೇಕು. ನಿಮ್ ಡೆಪ್ಟಿ ತಹಶೀಲ್ದಾರರು, ನಿಮ್ ವಿಎಗಳು ಎಲ್ಲರೂ ಕೂಡ ಕೂತ್ ಕೆಲಸ ಮಾಡಬೇಕು. ಇಲ್ಲಿ ಎಲ್ಲರಿಗೂ ಕೂಡ ಯಾರಿಗೂ ಕೂಡ ತೊಂದರೆ ಆಗ್ತಾ ಇರ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಕೆಲಸ ಕಾರ್ಯಗಳನ್ನ, ಯಾವ್ದಾದ್ರೂ ಒಂದು ನಾಗರಿಕ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು ಅಂತಂದ್ರೆ ತಾಲೂಕು ಆಫೀಸು ಮತ್ತೆ ಪಂಚಾಯಿತಿ ಆಫೀಸು, ಇಲ್ಲಿ ಎರಡರಲ್ಲಿ ಕೆಲಸ ಆದ್ರೆ ಆ ಸರ್ಕಾರ ಉತ್ತಮವಾದ ಸರ್ಕಾರ ಅಂತ ಹೇಳಿ ಜನ ತೀರ್ಮಾನ ಮಾಡ್ತಾರೆ. ಎಲ್ಲಿ ತಾಲೂಕು ಆಫೀಸ್ನಲ್ಲಿ ಸರಿಯಾಗಿ ಕೆಲಸ ಆಯ್ತಾ ಇಲ್ಲ, ಪಂಚಾಯತಿ ಆಫೀಸ್ನಲ್ಲಿ ಸರಿಯಾಗಿ ಕೆಲಸ ಆಯ್ತಾ ಇಲ್ಲ ಅಂತಂದ್ರೆ ಸರ್ಕಾರ ಸರಿಯಾದ ದಿಕ್ಕಿನಲ್ಲಿ ಹೋಯ್ತಾ ಇಲ್ಲ ಅಂತಕ್ಕಂಥ ಭಾವನೆ ಜನಸಾಮಾನ್ಯರಲ್ಲಿ ಮೂಡ್ತದೆ. ಅದರಿಂದ ದಯಮಾಡಿ ನಿಮ್ಗಳ ಜವಾಬ್ದಾರಿ ಜಾಸ್ತಿ ಇದೆ. ಈಗ ನಾವೀಗಾಗಲೇ ಪಂಚಾಯತಿ ಮಟ್ಟದಲ್ಲಿ ಕಂದಾಯ ಅದಾಲತ್ಗಳನ್ನು ಕೂಡ ಮಾಡಿ, ಸರ್ವೆ ಅದಾಲತ್ತು, ಕಂದಾಯ ಅದಾಲತ್ತು ಮಾಡೋದ್ರ ಮುಖಾಂತರ ಜನಗಳಿಗೆ ಅಲ್ಲೇ ಸ್ಥಳದಲ್ಲೇ ಪರಿಹಾರವನ್ನ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಇನ್ನು ಕೂಡ ನಾವೆಲ್ಲ ಸೇರಿ ಅಭಿವೃದ್ಧಿ ಕೆಲಸಗಳನ್ನ ಮಾಡೋಣ. ಇವತ್ತು ರೇವಣ್ಣ ಅವರ ಸಹಕಾರ ಕೂಡ ನಮಗಿದೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರದೇ ಆದಂತ ಒಂದು ಛಾಪನ್ನ ಮೂಡಿಸಿದ್ದಾರೆ. ಅವ್ರು ಯಾವ ಮಂತ್ರಿ ಹತ್ರ ಹೋದ್ರು ಕೂಡ ಅವರೆಲ್ಲ ಸಮಕಾಲೀನವರು. ಎಲ್ಲರೂ ಕೂಡ ಅವ್ರು ಯಾವ ಕೆಲಸಗಳನ್ನು ಕೂಡ ಬೇಗ ಮಾಡಿಸ್ಕೊಂಡ್ ಬರ್ತಕ್ಕಂಥ ಒಂದು ಶಕ್ತಿ ರೇವಣ್ಣವ್ರಿಗೂ ಕೂಡ ಇದೆ. ಅವರ ಸಹಕಾರದೊಂದಿಗೆ ಮತ್ತೆ ನಮ್ಮೆಲ್ಲರ ನಾಯಕರುಗಳ ಸಹಕಾರದೊಂದಿಗೆ ಇನ್ನೂ ಅಭಿವೃದ್ಧಿಯನ್ನು ಕೊಂಡ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು BDC ಬ್ಯಾಂಕ್ ಅನ್ನ ಉದ್ಘಾಟನೆ ಮಾಡಬೇಕು, ಇಲ್ಲೊಂದು ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಚರ್ಚೆ ನಡೀತಾ ಇದೆ. ಅದು ತಮ್ಮಾಜಣ್ಣವರು ಅದೇನು ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ, ರವಿಯಣ್ಣ ಹೇಳಿದ್ರಲ್ಲ, ದುಡ್ಡೆಲ್ಲ ತಗೊಂಡು ಕೆನರಾ ಬ್ಯಾಂಕ್ ಅಲ್ಲಿ ಇರ್ತೀರಾ, ಸಾಲಕ್ಕೆ ಮಾತ್ರ BDC ಬ್ಯಾಂಕ್ ಬರ್ತೀರಾ ಅಂತ. ಇಲ್ಲೊಂದು ವಿಜಯ ಬ್ಯಾಂಕ್, ಕೆನರಾ ಬ್ಯಾಂಕ್ ಇರ್ಬೇಕಲ್ಲ, ಇಲ್ಲಿ SBI ಐತಲ್ರಿ. ಪ್ರಯೋಜನ ಇಲ್ಲ. ಯಾರು ಏನು ದುಡ್ಡು ಕೊಡ್ತಾ ಇಲ್ವಾ? ಯಾರು ಅಕೌಂಟ್ ಓಪನ್ ಮಾಡಿಲ್ವಾ? ಈಗ ಬ್ಯಾಂಕ್ ಕ್ಲೋಸ್ ಮಾಡಿಸ್ಬಿಡ್ತಾರೆ, ಓಪನ್ ಮಾಡಿದ್ರೆ ನೀವು ಆ SBI ತಗೊಂಡೋಗಿ ಸಂಖ್ಯೆ ಘಟಕ ಒಳ್ಳೆಗಡೆಗೆ ಹಾಕ್ಬಿಡ್ತೀವಿ. ನೀವು ಕ್ಲೋಸ್ ಮಾಡ್ತಿದ್ರೆ ಅಲ್ಲೂ ಟ್ರಾನ್ಸಾಕ್ಷನ್ ಮಾಡ್ತೀರಾ, ಇಲ್ಲೂ ಟ್ರಾನ್ಸಾಕ್ಷನ್ ಮಾಡ್ತೀರಾ. ಆಯ್ತು, ನೀವು ತೀರ್ಮಾನ ಮಾಡ್ರಪ್ಪ, ನೀವು BDC ಬ್ಯಾಂಕ್ ಅವ್ರು ಎಲ್ಲಿ ಮಾಡ್ಬೇಕು ಅಂತ ಹೇಳಿ 2 ಮಾಡ್ಕೊಟ್ಬಿಟ್ರೆ ಒಳ್ಳೇದು. ನಮ್ಗೆ ಒಳ್ಳೆನಲ್ಲಿ ಒಂದು ತಿಪ್ಪಸಂದ್ರದಲ್ಲಿ ಒಂದು 2 ಮಾಡ್ಕೊಟ್ಬಿಡಿ. ಆಯ್ತು,
ಅದನ್ನ ಕೂತು ಚರ್ಚೆ ಮಾಡಿ ಅವರು ನಿಮ್ ನಿರ್ದೇಶಕರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಇವತ್ತು ನಾವು ಕೂಡ ಈ ಒಂದು ಸಹಕಾರ ರಂಗದಲ್ಲಿ ಪ್ರಾಮಾಣಿಕ ಪ್ರಯತ್ನದಿಂದ ರೈತರ ಪರವಾಗಿ ನಿಂತಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇರಲಿ. ಈ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಭವಿಷ್ಯ ವಿರೋಧಿಗಳು ಅವ್ರಿಗೆ ಮಾತಾಡಕ್ ಬೇರೆ ದಾರಿನೇ ಇಲ್ಲ, ಆ ರೀತಿ ಆಗಿದೆ. ಅದು ಯಾರೋ ಪಾಪ ಆ ಖರ್ಗೆ ಅವನ ಖರ್ಗೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಸಂಬಂಧನೇ ಇಲ್ಲ. ಅವ್ನು ಯಾರೋ ನ್ಯಾಣ ಹಾಕಣಿಸಿದ್ರೆ ಪ್ರಿಯಾಂಕಾ ಖರ್ಗೆ ಅವ್ರು ರಾಜೀನಾಮೆ ಕೊಡ್ಬೇಕು ಅಂತ ಕೂಗಾಡ್ತಾರೆ. ಇಂಥ ಸಣ್ಣ ಸಣ್ಣ ವಿಚಾರ ಇಟ್ಕೊಂಡು ಕೂಗಾಡ್ತಾರೆ. ಪ್ರಿಯಾಂಕಾ ಖರ್ಗೆ ಅವ್ರು ಬರ್ಬೇಕಾಗಿತ್ತು. ನಂಗೆ ನೆನ್ನೆ ಫೋನ್ ಮಾಡಿದ್ರು. ಅವ್ರ ಕುಟುಂಬದಲ್ಲಿ ಅವ್ರ ಸೋದರಿಗೆ ಯಾಕೋ ಸ್ವಲ್ಪ ಸೀರಿಯಸ್ ಆಗಿದೆ ಅಂತ ಹೇಳಿ ಅವರು ಡೆಲ್ಲಿನಲ್ಲೇ ಇದ್ದಾರೆ. ಡೆಲ್ಲಿಗೆ ಹೋದವ್ರು ವಾಪಸ್ ಬಂದಿಲ್ಲ. ಅದರಿಂದ ಮುಂದೂಡ್ಬಿಡಿ ಅಂದ್ರು ಕಾರ್ಯಕ್ರಮನ. ಇವನು ವೆಂಕಟೇಶಣ್ಣ ನನ್ನ ಟೈಮ್ ಮುಗ್ದೋಯ್ತು ನೀನ್ ಮಾಡಲೇಬೇಕು ಕಾರ್ಯಕ್ರಮನ 3 ಸರಿ ಮುಂದೂಡಿ